ಮಾಡೋ ಒಂದು ಸಣ್ಣ ಮಿಸ್ಟೇಕು ನಮ್ಮ ಲೈಫ್ನ ಸ್ಪಾಯಿಲ್ ಮಾಡುತ್ತೆ. ನಿಜವಾಗ್ಲೂ ಒಂದು ಸಣ್ಣ ಮಿಸ್ಟೇಕು, ಇವಾಗ ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ಏನೆಲ್ಲ ಆಗ್ಬೋದು. ಸೊ ಕೆಲವೊಮ್ಮೆ ಸರ್ಜರಿಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತಂತೆ. ಸೊ ಈ ಥರ ದಿನೇ ದಿನೇ ದೇಹ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ತುಂಬ ಪೇಯ್ನ್ ಎಲ್ಲ ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಸ್ಮಾಲ್, ಗೊತ್ತಿಲ್ಲ ನನಗೆ ಅದಕ್ಕೆ ಏನಾದರೂ ಬಾಡಿ ಪೇನ್ ಆಗ್ತಿದ್ಯಾ, ಅದಕ್ಕೆ ಏನಾದರೂ ಈ ಥರ ಆಗ್ತಾ ಇದೆಯೇನೋ ಅಂತ ನಾನು ಒಂದಷ್ಟು ಕನ್ಫ್ಯೂಷನ್ಸಲ್ಲಿ, ಗಲಾಟೆ ಇಲ್ಲದೆ ಜಗಳ ಇಲ್ಲದೆ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಈ ವಾಸ್ತು ಪ್ರಕಾರವಾಗಿ ಮನೆ ಕಟ್ಟೋರು ಮಾತ್ರ ಆರಾಮಾಗಿ, ಅಯ್ಯೋ ಸುಮ್ಮನೆ ರೀ ನೀವು ಅವ್ರು ಇವ್ರು ಹೇಳಿದ್ದೆಲ್ಲ ಕೇಳಬೇಡಿ, ನೀವು ಯಾಕೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ತೀರಾ, ಸುಮ್ಮನೆ ರೀ ಅಂತಿದ್ದೆ. ಈಗಿನ ಅಟ್ಯಾಕ್ ಮಾಡುತ್ತೆ, ಕನ್ನಡಿಯಿಂದ ನಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲೇ ಇಲ್ಲ. ಈ ಥರನೂ ಆಗತ್ತಾ ಅಂತ ಈಗ ನನಗೆ ನನ್ನ ಸ್ವಂತ ಅನುಭವ ಆದ್ಮೇಲೆ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಒಂದೊಂದ್ಸತಿ ಅಂತೂ ತುಂಬ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಸೊ ಏನಪ್ಪ ಟಾಪಿಕ್ಕು? ಹೌದು, ಮನೆ ಕಟ್ಟಿಸುವಾಗ ನಾವು ಒಂದಷ್ಟು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀವಿ. ಸೊ ಏನಕ್ಕೆ, ಫಸ್ಟ್ ಆಫ್ ಆಲ್ ನಾವು ಏನಕ್ಕೆ ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಬೇಕು. ತುಂಬ ಗಡಿಬಿಡಿಲಿ, ತುಂಬ ಅರ್ಜೆಂಟಲ್ಲಿ ಸೊ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಸ್ಲೋ ಆಗಿ ಹೋಗ್ತಾ ಇರ್ತೀವಿ. ಆಮೇಲೆ ಲಾಸ್ಟಲ್ಲಿ ಎಂಡಿಂಗ್ ಟೈಮಲ್ಲಿ ಸೊ ಒಂದಷ್ಟು ಪ್ಲಾನ್ಗಳನ್ನ ಚೇಂಜ್ ಮಾಡ್ಕೊಳ್ತೀವಿ. ಇಂಥ ಡೇಟಿಗೆ ನಾವು ಗೃಹ ಪ್ರವೇಶ ಮಾಡಬೇಕು, ಇಂಥದ್ದೇ ಆ ಟೈಮ್ ಬೀಯಿಂಗು ತುಂಬ ಕಮ್ಮಿ ಇರುತ್ತೆ. ಸೊ ಇಂಥ ಟೈಮಿಗೆ ಮಾಡಬೇಕು ಅಂತ ಒಂದಷ್ಟು ಟೈಮ್ನೆಲ್ಲ ಒಂಥರ ಮೈಂಡ್ನ ಡಿಸ್ಟರ್ಬ್ ಮಾಡ್ಕೊಳ್ತೀವಿ ಅಂತ ನನಗೆ ಅನ್ನಿಸುತ್ತೆ ಪರ್ಸ್ನಲಿ. ಯಾಕೆ ಅಂದರೆ ನಾವು ಮನೆ ಕಟ್ಟುವಾಗ್ಲೂ ಅಷ್ಟೇ ತುಂಬ ಮಿಸ್ಟೇಕ್ಸ್ನ ಮಾಡಿದ್ದೀವಿ. ಸೊ ನಮ್ಮ ಥರ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು ಅಂತಲೇ ಇವತ್ತಿನ ಲಾಗ್. ಏನು ಗೊತ್ತಾ, ಸೊ ಆ್ಯಕ್ಚುಲಿ ನಾವೀಗ ಮನೆ ಕಟ್ಟಿಸ್ತಾ ಇರ್ತೀವಲ್ವಾ, ನಮಗೆ ಪ್ಲಾನಿಂಗ್ ಎಲ್ಲ ಇಂಜಿನಿಯರ್ ಪ್ಲಾನೇ ಕೊಟ್ಟಿರ್ತಾರೆ. ಸೊ ಅವರು ಯಾವುದನ್ನು ವಾಸ್ತು ಪ್ರಕಾರ ಯಾವುದು ಕೊಡಲ್ಲ, ಕೆಲವೊಂದನ್ನ ಮಾತ್ರ ವಾಸ್ತು ಪ್ರಕಾರ. ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಬರಬೇಕು, ಅಗ್ನಿ ಮೂಲೆಯಲ್ಲಿ ಕಿಚನ್ ಬರಬೇಕು, ಅಡುಗೆ ಮನೆ ಬರಬೇಕು, ಕುಬೇರನ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು, ಈ ಥರದೊಂದಷ್ಟು ಮಾಡಿಕೊಡ್ತಾರೆ, ನಮಗೆ ಪ್ಲಾನ್ ಹಾಕಿ ಕೊಡ್ತಾರೆ. ಸೊ ನಾವು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಮೇಯ್ನಾಗಿ ಕೆಲವೊಂದು ಮಿಸ್ಟೇಕ್ಸ್ನ ನಾವು ಮಾಡ್ತೀವಿ. ಅಂಥದ್ದೇ ಮಿಸ್ಟೇಕ್ಸು ನಮ್ಮನೇಲಿ ಒಂದಷ್ಟು ಮಾಡಿಬಿಟ್ಟಿದ್ದೀವಿ. ಇವಾಗ ಅದನ್ನು ಚೇಂಜ್ ಮಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೆ ಪರ್ಯಾಯವಾಗಿ ಏನು ಬೇಕು, ಏನು ಮಾಡ್ಕೊಳ್ಬೋದು ಅನ್ನೋದನ್ನ ಮಾತ್ರ ಸೊ ಒಂದು ಥಿಂಗ್ನ ಮಾತ್ರ ಮಾಡ್ಕೊಳ್ತಿದ್ದೀವಿ. ಸೊ ಮೇಯ್ನಾಗಿ ನಾವು ತಪ್ಪು ಮಾಡಿರೋ ಅಂಥದ್ದನ್ನ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀವಿ. ಅದು ಏನು ಅಂತ ತೋರಿಸ್ತೀನಿ ಇವಾಗ. ಅದಕ್ಕಿಂತ ಮುಂಚೆ, ಈಗ ಬೆಡ್ರೂಮ್ಗಳಲ್ಲಿ ನಾವು ಹಾಕುವಂಥ ಕನ್ನಡಿ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸೊ ನಾವು ಮಲಗುವಾಗ ನಮ್ಮ ಕಾಟಿಗೆ ಆಪೋಸಿಟ್ ಸೈಡಲ್ಲಿ, ಇಲ್ಲ ನಮ್ಮ ಕಾಲ್ ಕೆಳಗಡೆ, ಇಲ್ಲ ನಮ್ಮ ಲೆಫ್ಟಿಗೆ ರೈಟಿಗೆ ಕನ್ನಡಿ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಿಸ್ಬಾರ್ದು. ಹಾಕ್ಸಿದ್ರು ನಾವು ಮಲ್ಕೊಂಡಿರ್ತೀವಲ್ವ, ಆಗ ನಮ್ಮ ಪ್ರತಿಬಿಂಬ ಕನ್ನಡಿ ಒಳಗಡೆ ಕಾಣಿಸ್ಬಾರ್ದು. ಸೊ ಅದು ಕಾಲ್ ಭಾಗ, ನಾವು ಎಷ್ಟು ಭಾಗ ಕಾಣಿಸ್ತೀವಿ, ಯಾಕೆ ಅಂದರೆ ನಮ್ಮ ದೇಹ ನೈಟು ನಾವು ಮಲಗಿದಾಗ ರೆಸ್ಟ್ ಅನ್ನೋದು ಬೇಕು ನಮಗೆ. ಸೊ ನಾವು ರೆಸ್ಟ್ ಮಾಡೋ ಟೈಮಲ್ಲಿ ಕನ್ನಡಿಗೆ ನಮ್ಮ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಂದರೆ, ಈಗ ಜಸ್ಟ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಮ್ಮನೆ ಕನ್ನಡಿ ಯಾವ ಥರ ಹಾಕಿಸ್ಕೊಂಡಿದ್ದೀವಿ ಅಂತ. ಸೊ ನನಗೆ ಈ ನಡುವೆ ಇತ್ತೀಚೆಗೆ ಇದ್ರದ್ದು ಒಂದಷ್ಟು ಅನುಭವಗಳಾಗಿ ಈಗ ನಾವು ಅದನ್ನು ಚೇಂಜಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಕನ್ನಡಿ ಪಕ್ಕದಲ್ಲೇ ಹಾಕ್ಕೊಂಡಿದ್ದೀವಿ. ನಾವು ಮಲಗುವಂಥ ದಿಕ್ಕಿಗೆ ರೈಟ್ ಸೈಡಿಗೆ ನಾವು ಕನ್ನಡಿ ಬಂದ್ಬಿಟ್ಟಿದೆ. ಅವಾಗ ಗೊತ್ತಿಲ್ಲ ನಮಗೆ, ಹಾಕೋ ಟೈಮಲ್ಲಿ ನಮ್ಗೆ ಈ ಥರದ್ದೆಲ್ಲ ಅಷ್ಟೊಂದೆಲ್ಲ ನಾನು ವಾಸ್ತು ಬಗ್ಗೆ ಎಲ್ಲ ತಿಳ್ಕೊಂಡಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಈಗೀಗ ಒಂದೊಂದೇ ಅನುಭವಗಳಾದಮೇಲೆ ಒಂದಷ್ಟು ಅವ್ರಿವ್ರ ಹತ್ರ ಗೈಡೆನ್ಸ್ನ ತಗೊಂಡ್ಮೇಲೆ ಇವಾಗ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು. ಯಾವಾಗ್ಲೂ ಅಷ್ಟೇ, ಕನ್ನಡಿನಲ್ಲಿ ನೈಟು ಮಲಗಿದಾಗ ನಮ್ಮ ಪ್ರತಿಬಿಂಬ ಅದಕ್ಕೆ ಕಾಣಬಾರ್ದು. ನೈಟು ಕತ್ತಲಿರುವಾಗ ನಮ್ಮ ಪ್ರತಿಬಿಂಬ, ದೇಹದ ಪ್ರತಿಬಿಂಬ ಅದಕ್ಕೆ ಕಾಣಿದ್ರೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡತ್ತಂತೆ. ಸೊ ಹಾಗಾಗಿ ನಾವು ನೈಟ್ ಮಲಗೋದೇನಕ್ಕೆ, ನಾವು ರೆಸ್ಟ್ ಮಾಡಲಿಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಬಾಡಿಗೆ ರೆಸ್ಟ್ ಬೇಕು ಅಂತ ನಾವು ನೈಟ್ ಮಲಗಿರ್ತೀವಲ್ವ, ಆ ಟೈಮಲ್ಲಿ ನಾವು ಪೀಸ್ಫುಲ್ಲಾಗಿ ಮಲಗಿರಬೇಕು. ಕನ್ನಡಿಗೆ ಆಪೋಸಿಟ್ ಆಗಿ ಮಲಗೋದ್ರಿಂದ ನಮಗೆ 108 ತೊಂದರೆಗಳು ಬರ್ತಾ ಇರುತ್ತಂತೆ. ನನಗೆ ನಿಜವಾಗ್ಲೂ ಅದರ ಅನುಭವ ಆಗಿದೆ. ಸೊ ನಾವು ಈ ಥರ ಮಲಗಿದಾಗ ನಮಗೆ
ಸೊಂಟದ ಭಾಗದಿಂದ ಕೆಳಗಡೆಗೆ ನಮ್ಮ ಪ್ರತಿಬಿಂಬ ಕಾಣುತ್ತೆ, ನಮ್ಮ ಕನ್ನಡಿಯ ಪ್ರತಿಬಿಂಬ ನಮ್ಮನೇಲಿ ಆಕ್ಚುಲಿ ನಮ್ಮನೇಲಿ ಇರೋ ಅಂಥದ್ದು. ಅದಕ್ಕೆ ಆ ಶಾಡೋ ಅಲ್ಲಿ ತನಕ ಕಾಣಿಸುತ್ತೆ. ಈ ಭಾಗದಿಂದ ಮೇಲ್ಗಡೆಗೆ ನಾವು ದಿಂಬು ಅರ್ಧ ಭಾಗಕ್ಕೆ, ಮಂಚದ ಅರ್ಧ ಭಾಗಕ್ಕೆ ಇದು ಕನ್ನಡಿ ಕಾಣಿಸೋದಿಲ್ಲ. ಅಲ್ಲಿ ನನಗೆ ಈ ನಡುವೆ ತುಂಬ ಕಾಲು ನೋವು ಮತ್ತು ಮಂಡಿ ನೋವು, ಸೊ ಈ ಥರ ತುಂಬ ಬ್ಯಾಕ್ ಪೇನ್ ಬರೋದು, ಈ ಥರದ್ದೆಲ್ಲ ಆಗ್ತಾ ಇತ್ತು. ನನಗೆ ಎಲ್ಲ ಆರಾಮಾಗೇ ಇದೆ, ಮತ್ತು ಟೆಸ್ಟಿಂಗ್ ಮಾಡಿದಾಗ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ ಅಂದ್ರೂ ಯಾಕೆ ಈ ಥರ ಆಗ್ತಾ ಇದೆ ಅಂತ ಸೊ ಒಂದು ಸ್ವಲ್ಪ ದಿನದಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ತುಂಬ ಕಾಲು ನೋವು, ತುಂಬ ಬಾಡಿ ಪೇನು, ಇದು ಈ ಸೊಂಟದ ಭಾಗ, ಕಾಲು, ಮಂಡಿ ಎಲ್ಲ ತುಂಬ ನೋವು ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಅಂದ್ಕೊಂಡು ಈಗ ನನ್ನ ಹಸ್ಬೆಂಡು ತುಂಬ ದಿನದಿಂದ ಹೇಳ್ತಾ ಇದ್ರು, ಇದಕ್ಕೆ ಈ ಕನ್ನಡಿನ ಕ್ಲೋಸ್ ಮಾಡೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಆ್ಯಕ್ಚುಲಿ ಈಗ ಕನ್ನಡಿನ ಕಿತ್ತು ಅದನ್ನೆಲ್ಲ ಬೇರೆ ತೆಗೆದು ಬೇರೆ ಜಾಗಕ್ಕೆ ಹಾಕೋಕ್ಕೆ ನಮ್ಮ ಬೆಡ್ರೂಮಲ್ಲಿ ಜಾಗ ಇಲ್ಲ. ಸೊ ಅದು ಹಾಕಿಸುವಾಗ್ಲೇ ನಾವು ಐಡಿಯಾ ಮಾಡಬೇಕಾಗಿತ್ತು. ಆವಾಗ ನಮಗೆ ಗೊತ್ತಾಗಲಿಲ್ಲ ಈ ಥರ ಕನ್ನಡಿ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಕನ್ನಡಿಯಿಂದ ನಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲೇ ಇಲ್ಲ. ಈ ಥರನೂ ಆಗತ್ತಾ ಅಂತ ಈಗ ನನಗೆ ನನ್ನ ಸ್ವಂತ ಅನುಭವ ಆದಮೇಲೆ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಒಂದೊಂದ್ಸತಿ ಅಂತೂ ತುಂಬ ಬಾಡಿ ಪೇಯ್ನ್ ಆದಾಗ ಅನ್ನಿಸ್ತಾ ಇತ್ತು, ಸೊ ಕಿತ್ತೆ ಹಾಕ್ಬಿಡೋಣ ಈ ಕನ್ನಡಿನ ಅಂತ. ಆಮೇಲೆ ಅದಕ್ಕೆ ಕರ್ಟನ್ ಹಾಕಿಸ್ಬಿಡೋಣ ಅಂತ ಐಡಿಯಾ ಮಾಡಿದ್ವಿ. ಕ್ಲಾತ್ದು ಕರ್ಟನ್ ಹಾಕ್ಸಿದ್ರೆ ಅದೊಂಥರ ನೋಡೋದಕ್ಕೂ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಲುಕ್ ಇರಲ್ಲ ಅಂತ ಅದೊಂದಷ್ಟು ಯೋಚನೆ. ಆಮೇಲೆ ಒಂದು ಸ್ವಲ್ಪ ದಿನ ನಾನು ನೆಗ್ಲೆಕ್ಟ್ ಮಾಡಿದೆ. ಏನೂ ಆಗಲ್ಲ ಬಿಡಿ, ನೋಡೋಣ. ನನ್ನ ಹಸ್ಬೆಂಡ್ ಪಾಪ ಯಾವಾಗಲೂ ಹೇಳ್ತಾ ಇರೋರು, ಈ ಥರ ಚೇಂಜ್ ಮಾಡಿಸೋಣ, ಕನ್ನಡಿನ ಚೇಂಜ್ ಮಾಡಿಸೋಣ, ಇಲ್ಲ ಕನ್ನಡಿಗೆ ಏನಾದ್ರೂ ಒಂದು ಕರ್ಟನ್ ಅಟ್ಲೀಸ್ಟ್ ಅದು ಮರೆ ಆಗಬೇಕು, ನಾವು ಮಲ್ಕೊಂಡಿರುವಾಗ ಮರೆ ಆಗೋದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡೋಣ ಕಣೆ ಅಂತ. ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಅಯ್ಯೋ ಸುಮ್ಮನೆ ರೀ, ನೀವು ಇವ್ರು ಹೇಳಿದ್ದೆಲ್ಲ ಕೇಳಬೇಡಿ, ನೀವು ಯಾಕೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ತೀರಾ, ಸುಮ್ಮನೆ ರೀ ಅಂತಿದ್ದೆ. ಈಗೀಗ ಈ ನಡುವೆ ತುಂಬ ನನಗೆ ಜಾಸ್ತಿ ಕಾಲು ನೋವು, ಜಾಸ್ತಿ ಈ ಬ್ಯಾಕ್ ಪೇಯ್ನು, ಮತ್ತು ಕಾಲೆಲ್ಲ ಒಡ್ತಾ ಬರೋದು, ತುಂಬ ಎಳುತ್ತಾ ಸ್ಟಾರ್ಟ್ ಆಗೋಯ್ತು. ಸೊ ಆಗ ನನಗೆ ಅನ್ನಿಸೋಕ್ಕೆ ಶುರುವಾಯಿತು. ಆಮೇಲೆ ನಾನು ಒಂದಷ್ಟು ಜನನ ಕೇಳಿ ತಿಳ್ಕೊಂಡು ವಾಸ್ತು ತಜ್ಞರನ್ನೆಲ್ಲ ಮೀಟಾಗಿ ಅವ್ರು ಹೇಳಿದ್ದು, ಫಸ್ಟು ಕನ್ನಡಿಗೆ ಒಂದು ಅಟ್ಲೀಸ್ಟು ನೀವು ಕನ್ನಡಿನ ತೆಗ್ಸೋಕ್ಕಾದ್ರೆ ತೆಗ್ಸಿ ಅಂದರು. ಅದೇ ನಾನು ಹೇಳ್ದಂಗೆ ಕನ್ನಡಿನ ತೆಗ್ಸೋಕ್ಕಾಗಲ್ಲ, ತೆಗ್ಸೋದಕ್ಕೆ ಜಾಗ ಇಲ್ಲ, ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ಎಸೆಸ್ಬೋದು, ಆದರೆ ಬೇರೆ ಕಡೆ ಕನ್ನಡಿ ಬೇಕೇ ಬೇಕು, ಕನ್ನಡಿ ಹಾಕಿಸ್ಕೊಳ್ಳೋಕೆ ಜಾಗ ಇಲ್ಲ ಅಂತ ನಾನೀಗ ಆ್ಯಕ್ಚುಲಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ತೋರಿಸ್ತೀನಿ ಮೊದಲಿಗೆ ನಮ್ಮ ರೂಮಲ್ಲಿ. ಆ್ಯಕ್ಚುಲಿ ನಮ್ಮ ರೂಮಿಗೆ ಎಂಟ್ರಿ ಆದ ತಕ್ಷಣವೇ ಈ ಕಡೆ ಬೆಡ್ಡು, ಸೊ ಈ ಥರ ಬೆಡ್ ಹಾಕ್ಸ್ಕೊಂಡಿದ್ದೀವಿ. ಇಲ್ಲಿ ರೈಟಿಗೆ ನೀವು ನೋಡ್ಬೋದು, ಲೆಫ್ಟ್ ಸೈಡಿಗೆ ವಾರ್ಡ್ರೂಫ್ ಈ ಥರ ಬಂದಿದೆ, ಇಲ್ಲಿ ವಾರ್ಡ್ರೂಫು. ಆಮೇಲೆ ಇದು ತೋರಿಸ್ತೀನಿ, ಇದು ಕಾಟ್ ಇದೆಯಲ್ವಾ, ಕಾಟ್ ಆಪೋಸಿಟ್ ಸೈಡಲ್ಲಿ ಒಂದು ಬುಕ್ ರ್ಯಾಕು, ನನ್ನ ಹಸ್ಬೆಂಡ್ದು ಬುಕ್ಸ್ ಎಲ್ಲ ಇದೆ. ಆಮೇಲೆ ಒಂದು ಕಂಪ್ಯೂಟರ್ ಟೇಬಲು, ಇಲ್ಲೊಂದು ಟೀಪಾಯ್ನ ಇಟ್ಟಿದ್ದೀವಿ. ಸೊ ಈ ಥರ ಇದೆ. ಈಗ ಆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ನಾವು ಮಲಗುವಂಥ ಜಾಗದಿಂದ ರೈಟ್ ಸೈಡಲ್ಲಿ ವಿಂಡೋ ಬಂದಿದೆ, ಅದ್ರ ಪಕ್ಕದಲ್ಲೇ ಮಿರರ್ ಬಂದಿರೋ ಅಂಥದ್ದು. ಸೊ ಕನ್ನಡಿ ಈ ಥರ ತೋರಿಸ್ತೀನಿ, ಇದು ಕನ್ನಡಿ. ನಾನಿಲ್ಲಿ ಮಲ್ಕೊಂಡಿದ್ದೀನಿ ಅಂದರೆ ಇದ್ರ ಪಕ್ಕದಲ್ಲೇ ಈ ಥರ ಮಿರರ್ ಬಂದಿದೆ. ಈಗ ನಾವಿಲ್ಲಿ ನಿಂತರೆ ಕಾಣಿಸುತ್ತೆ, ನೀವು ನೋಡ್ಬೋದು, ಇದು ಮಿರರು ಇಲ್ಲಿಗೆ ನಮ್ಮ ಬೆಡ್ಡಿಗೆ ಕಾಣಿಸುತ್ತೆ ಆರಾಮಾಗಿ ನಮಗೆ. ಸೊ ನಾನು ಆವಾಗಲೇ ಹೇಳಿದ್ನಲ್ವಾ, ನಮ್ಮ ಬಾಡಿ ಅರ್ಧ ಭಾಗದಷ್ಟು ಮಿರರು, ನನ್ನ ಮಿರರ್ದು ಶಾಡೋ ಬರ್ತಾ ಇರುತ್ತೆ, ನಮ್ಮ ಶಾಡೋ ಮಿರರಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ನಾವು ಮಲಗಿದಾಗ ಈ ಥರ ಕಾಣಿಸತ್ತೆ, ನೀವು ನೋಡ್ಬೋದು, ಈ ಥರ ಇದೆ. ಸೊ ಇದಕ್ಕಾಗಿ ಸೊ ಗೊತ್ತಿಲ್ಲ ನನಗೆ, ಅದಕ್ಕೆ ಏನಾದರೂ ಬಾಡಿ ಪೇನ್ ಆಗ್ತಿದೆಯಾ, ಅದಕ್ಕೆ ಏನಾದರೂ ಈ ಥರ ಆಗ್ತಾ ಇದೆಯೇನೋ ಅಂತ ನಾನು ಒಂದಷ್ಟು ಕನ್ಫ್ಯೂಷನ್ಸಲ್ಲಿ. ಸೊ ಏನಾದರೂ ಚೇಂಜಸ್ನ ಮಾಡಬೇಕು ಅಂತ ಅಂದ್ಕೊಂಡು ಈಗ ಈ ಚೇಂಜಸ್ನ ಮಾಡಿಸಿದ್ದೀನಿ, ತೋರಿಸ್ತೀನಿ. ಇದು ಸೊ ಈಗ ಇದಕ್ಕೇನಾದ್ರು ಪರಿಹಾರ ಕಂಡುಹಿಡಿಬೇಕಲ್ವಾ. ಸೊ ಪರಿಹಾರ ಮಾಡ್ಕೊಳ್ಳೋಕ್ಕೆ ಏನು ಗೊತ್ತಿಲ್ಲ. ಈ ಇಲ್ಲಿರೋ ಮಿರರ್ನ ತೆಗೆದ್ರೆ ನಮ್ಮ ರೂಮಲ್ಲಿ ಇನ್ನೆಲ್ಲೂ ಹಾಕೋದಕ್ಕೆ ಜಾಗ ಇಲ್ಲ. ಸೊ ಆಲ್ರೆಡಿ ಎಲ್ಲ ಕಡೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಇಂಥದ್ದು ಒಂದು ಬುಕ್ ರ್ಯಾಕ್ ಇದೆ, ಆಮೇಲೆ ಆ ಕಡೆ ವಾರ್ಡ್ರೂಫ್ ಇದೆ, ವಾರ್ಡ್ರೂಫ್ನು ತೆಗಿಯೋಕ್ಕಾಗಲ್ಲ. ಈ ಮಿರರ್ನ ಒಡೆದಾಕೋಣ ಅಂತಲೂ ಡಿಸೈಡ್ ಮಾಡಿದ್ವಿ. ಸೊ ಆಮೇಲೆ ಬೇಡ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇವಾಗ ಈ ಥರದ್ದು
ಒಂದು ಕರ್ಟನ್ನ ಹಾಕಿಸ್ಕೊಂಡಿದ್ದೀವಿ. ಇದು ನೈಟ್ ಮಾತ್ರ ಈ ಥರ ಕ್ಲೋಸ್ ಮಾಡೋದು. ಫುಲ್ ಇದೆ ಈ ಥರ ಫುಲ್ ಕರ್ಟನ್ನು ತೋರಿಸ್ತೀನಿ. ಇದನ್ನ ಕ್ಲೋಸ್ ಮಾಡೋದು. ಇವಾಗ ಯಾವುದೇ ರೀತಿಯ ಶಾಡೋ ಎಲ್ಲ ಬೀಳೋದಿಲ್ಲ. ಈಗ ಈ ತರ ಕರ್ಟನ್ನು ಇದ್ರಲ್ಲೆಲ್ಲ ಹಾಕಿಸ್ತಾರೆ, ಆಲ್ಮೋಸ್ಟ್ ಆಫೀಸಲ್ಲೆಲ್ಲ ಈ ತರ ಹಾಕಿಸ್ತಾರಲ್ವಾ, ಈ ತರ ಇದೆ. ಫುಲ್ಲು ಮಿರರ್. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನನ್ ಲಾಂಗ್ ಮಿರರೇ ಬೇಕು ಅಂತ ಹಾಕಿಸ್ಕೊಂಡಿದ್ದೆ. ಸೊ ಇದಕ್ಕೆ ಈ ತರ ಸ್ಕ್ರೋಲಿಂಗ್ ತರ ಈ ತರ ಇದೆ. ಈ ತರದ್ದು ಈಗ ಹಾಕ್ಸಿದ್ದೀನಿ. ಅಟ್ಲೀಸ್ಟ್ ಕ್ಲೋಸ್ ಮಾಡ್ಬೋದಲ್ವಾ, ಕ್ಲೋಸಿಂಗ್ ಮಾಡ್ಕೊಂಡಾದ್ರೂ ಇದನ್ನ ಮಾಡ್ಬೋದು. ಇನ್ನೆಲ್ಲೂ ಜಾಗ ಎಲ್ಲ ಹಾಕ್ಸೋದಕ್ಕೆ. ಸೊ ಇದನ್ನೆಲ್ಲ ಒಡೆದು ಹಾಕ್ಸೋದಕ್ಕೂ ಆಗಲ್ಲ. ಅದು ಇಲ್ಲೇ ಬೆಡ್ ಇರೋದ್ರಿಂದ ಇಲ್ಲೇನೆ ಕಾಣಿಸತ್ತೆ. ಅದನ್ನು ಆ ಥರ ಮಾಡಿಸಿದ್ರು ಇಲ್ಲಿ ವಿಂಡೋ ಬಂದಿದೆ, ಇಲ್ಲೂ ಮಾಡ್ಸೋಕ್ಕಾಗಲ್ಲ. ಆ ಸೈಡಲ್ಲೂ ಜಾಗ ಇಲ್ಲ, ಅಲ್ಲೂ ಕರ್ಟನ್ಸು ವಾರ್ಡ್ರೂಫ್ ಬಂದಿದೆ. ಸೊ ಇದೊಂದು ವಿಂಡೋ. ಆಮೇಲೆ ಇಲ್ಲಿ ಬುಕ್ ರ್ಯಾಕ್ ಬಂದಿದೆ. ಸೊ ಹಾಗಾಗಿ ಎಲ್ಲೂ ಅಕಸ್ಮಾತ್ ಏನಾದರೂ ನಾವು ಎದುರುಗಡೆ ಮಾಡ್ಸಕ್ಕೆ ಹೋದ್ರೆ, ಈಗ ನಾವು ಈ ಮಲಗೋ ಅಂತ ಕಾಟ್ ಎದುರುಗಡೆ ಮಾಡಿಸಿದ್ರೆ ಅದು ಕೂಡ ನಮಗೆ ಶಾಡೋ ರಿಫ್ಲೆಕ್ಸ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಮಿಸ್ಟೇಕ್ಸ್ನ ಮಾಡಿ ಸಖತ್ ತಲೆನೋವು ಆಗ್ತಾ ಇದೆ. ಸೊ ಈ ಕರ್ಟನ್ನ ಹಾಕಿಸ್ಕೊಂಡ್ವಿ. ಇದು ಬಂದು ಸ್ಕ್ವೇರ್ ಫೀಟ್ ನಮಗೆ 250 ರುಪೀಸ್ ಏನೋ ಆಯಿತು 1 ಸ್ಕ್ವೇರ್ ಫೀಟಿಗೆ. ಈ ಥರ ಇದೆ, ಚೆನ್ನಾಗಿದೆ, ಒಂಥರ ಸ್ಟೈಲಿಶ್ ಆಗೂ ಇದೆ. ನಾನು ಆ್ಯಕ್ಚುಲಿ ಈ ಥರ ಕರ್ಟನ್ ಹಾಕೋದು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಈ ಥರ ಕ್ಲಾತ್ದು ಕರ್ಟನ್ ಹಾಕ್ಬಿಡೋಣ ಬಿಡಿ ಅಂತ. ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಮಿರರಿಗೆ, ನೋಡೋಣ ಅಂತ ಸುಮ್ಮನೆ ಆಗಿದ್ದೆ. ಸೊ ಆಮೇಲೆ ಈಗ ತಾತ್ಕಾಲಿಕವಾಗಿ ಬೇರೆ ಆಪ್ಷನ್ ಇಲ್ಲ, ತಾತ್ಕಾಲಿಕವಾಗಿ ಸದ್ಯಕ್ಕೆ ಇದನ್ನ ಹಾಕಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನ ತೆಗೆದು ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡಬೇಕು, ಇಲ್ಲಾಂದರೆ ಬುಕ್ ರ್ಯಾಕ್ ಇರೋ ಕಡೆ ಇದನ್ನು ಹಾಕಿಸ್ಕೊಳ್ಬೇಕು. ಈಗ ಸದ್ಯಕ್ಕೆ ಅಷ್ಟೊಂದೆಲ್ಲ ತೆಗೆದು ಮತ್ತೆ ಅದನ್ನೆಲ್ಲ ಒಡೆದಾಕಿ ಮಾಡಿಸೋದಕ್ಕೆಲ್ಲ ಸ್ವಲ್ಪ ಬಡ್ಜೆಟ್ ಆಗತ್ತೆ. ಸೊ ಹಾಗಾಗಿ ಅಷ್ಟೊಂದು ಬಡ್ಜೆಟ್ ಇಲ್ಲ ಅಂತ ಈಗ ಸದ್ಯಕ್ಕೆ ಇದನ್ನು ಕ್ಲೋಸ್ ಮಾಡೋ ವ್ಯವಸ್ಥೆನ ಮಾಡಿಸ್ಕೊಂಡಿದ್ದೀನಿ. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ, ನಮ್ಮ ಥರನೇ ತುಂಬ ಜನ ಮನೆ ಕಟ್ತಾ ಇರ್ತಾರೆ, ಅವ್ರಿಗೂ ಯೂಸ್ ಆಗಲಿ ಅಂತ. ಗಡಿಬಿಡಿಯಲ್ಲಿ ಅರ್ಜೆಂಟಲ್ಲಿ ದಯವಿಟ್ಟು ಮನೆ ಕಟ್ಟೋದಕ್ಕೆ ಹೋಗ್ಬೇಡಿ. ಒಂದು ಮಿನಿಮಮ್ ಅಂದರೂ ಒಂದು 2-3 ಇಯರ್ಸ್ ತಗೊಂಡು ನೆಮ್ಮದಿಯಾಗಿ ನಿಧಾನವಾಗಿ ನಾವು ಎಷ್ಟು ನಿಧಾನವಾಗಿ ಮನೆ ಕಟ್ತೀವೋ ಮನೆ ಅಷ್ಟು ಚೆನ್ನಾಗಿ ಬರುತ್ತೆ. ಅರ್ಜೆಂಟಲ್ಲಿ ಮಾಡ್ತಾ ಹೋದರೆ ಈ ಥರ ನಮ್ಮ ಥರ ಎಷ್ಟೊಂದು ಎಡವಟ್ಗಳು ಮಾಡಿಕೊಂಡು ಈ ಥರ ಅನುಭವಿಸ್ಬೇಕಾಗತ್ತೆ. ಆದರೆ ಬೆಡ್ರೂಮಲ್ಲಿ ಮಿರರ್ ಹಾಕುವಾಗ ದಯವಿಟ್ಟು ಯೋಚನೆ ಮಾಡಿ ಹಾಕಿಸ್ಕೊಳ್ಳಿ. ಸೊ ನಾವು ಮಲಗಿರೋ ಅಂಥ ಶಾಡೋ ನಮ್ಮ ದೇಹದ ಪ್ರತಿಬಿಂಬ ಮಿರರ್ ಮೇಲೆ ಬಿದ್ದು ಅದು ನೈಟ್ ಹೊತ್ತೆಲ್ಲ ನಮ್ಮನ್ನ ಅಟ್ಯಾಕ್ ಮಾಡಿ ನಾವು ಕೆಲವೊಮ್ಮೆ ಸರ್ಜರಿಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತಂತೆ. ಸೊ ಈ ಥರ ದಿನೇ ದೇಹ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ತುಂಬ ಪೇಯ್ನ್ ಎಲ್ಲ ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟು, ನೀವೆಲ್ಲರೂ ಐಡಿಯಾ ಮಾಡಿ. ಸೊ ಎಲ್ಲಿ ಆಮೇಲೆ ಇನ್ನೂ 2 ಬೆಡ್ರೂಮಲ್ಲಿ ಯಾವುದು ಕಾಣಿಸೋದಿಲ್ಲ. ಸೊ ಅದಕ್ಕೂ ನಾನೇ ಹಾಕ್ಸಿದ್ದು. ಇಂಥ ಕಡೆ ಬರಲಿ ಮಿರರೆಲ್ಲ ಮಾತ್ರ ನಾನೇ ಸೆಟ್ ಮಾಡಿಸಿದ್ದು. ಅವ್ರ ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟಿದ್ದನ್ನ ಒಂದಷ್ಟು ಚೇಂಜಸ್ ಮಾಡ್ಕೊಂಡ್ವಿ ನಾವು, ಇಲ್ಲ ಅಂತಲ್ಲ. ಆದರೆ ನನಗೆ ಈ ಥರ ಬೆಡ್ರೂಮಲ್ಲಿ ಬೆಡ್ ಮೇಲೆ ಮಲಗಿದಾಗ ಈ ಥರ ಆಗತ್ತೆ, ಈ ಥರದ್ದೆಲ್ಲ ನಂಗೆ ದೇವರಣೆ ಗೊತ್ತಿರಲಿಲ್ಲ ಅವಾಗ. ಸೊ ನಾನು ಒಂದು ಚೆನ್ನಾಗಿ ಕಾಣುತ್ತೆ ಸೊ ಈ ಕಡೆನೇ ಇರಲಿ ಅಂತ ನಾನೊಂದು ರೂಮಲ್ಲಿ ಇದೇ ಥರ ಬರಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಮಾಡಿಸೋದನ್ನ ಹೊರತು ವಾಸ್ತು ಪ್ರಕಾರವಾಗಿ ನಾನು ಈ ಬೆಡ್ರೂಮ್ದು ಮಾಡ್ಸೋಕೆ ಹೋಗಲಿಲ್ಲ. ಅದರದ್ದೇ ಏನೋ ಎಫೆಕ್ಟು ಈಗ ಹೊಡಿತಾ ಇದೆ ಅಂತ ಅನಿಸುತ್ತೆ. ಇಷ್ಟು ನನಗನ್ಸಿದ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಥರನೇ ಮನೆ ಕಟ್ತಾ ಇರೋರು ಮುಂದೆ ತಪ್ಪು ಮಾಡ್ದಲೇ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಇದ್ರದ್ದು ಉಪಯೋಗ ಪಡ್ಕೊಳ್ಳಿ. ಯಾಕೆ ಅಂದರೆ ಒಂದ್ಸತಿ ನಾವು ಮನೆ ಕಟ್ಟೋದು, ಸೊ ಮತ್ತೆ ಅದನ್ನು ಒಡೆದು ಕಿತ್ತು ಮತ್ತೆ ರೆಡಿ ಮಾಡ್ಸೋಕ್ಕಿದೆಯಲ್ಲ ಅದಂತೂ ಸಾಧ್ಯನೇ ಇಲ್ಲ. ಅದರಷ್ಟು ತಲೆನೋವು ಯಾವುದೂ ಇಲ್ಲ. ಸೊ ಹಾಗಾಗಿ ಒಂದ್ಸತಿ ಕಟ್ಟುವಾಗ ನಾವು ನೀಟಾಗಿ ಪ್ಲಾನ್ ಮಾಡಿ ನೀಟಾಗಿ ಮಾಡಿಸ್ಕೊಳ್ಬೇಕು. ಮೇಯ್ನಾಗಿ ವಾಸ್ತು ಪ್ರಕಾರವಾಗಿ ಮನೆ ಕಟ್ಕೊಳ್ಳಿ. ಮನೇಲಿ ನೆಮ್ಮದಿಯಾಗಿರಬೇಕು, ಯಾವುದೇ ರೀತಿಯ ಗಲಾಟೆ ಇಲ್ಲದೆ ಜಗಳ ಇಲ್ಲದೆ ನಾವು ನೆಮ್ಮದಿಯಾಗಿರಬೇಕು ಅಂದರೆ
ಈ ವಾಸ್ತು ಪ್ರಕಾರವಾಗಿ ಮನೆ ಕಟ್ಟೋರು ಮಾತ್ರ ಆರಾಮಾಗಿ ನೆಮ್ಮದಿಯಾಗಿರಕ್ಕೆ ಸಾಧ್ಯ. ನಿಜವಾಗ್ಲೂ ಅಯ್ಯೋ ಕೆಲವರೆಲ್ಲ ನಂಬಲ್ಲ, ಅದೇನಾಗತ್ತೆ ಇದೇನಾಗತ್ತೆ ಅಂತ ಉಡಾಫೆ ಮಾತುಗಳು ಆಡ್ತಾರೆ. ಆದರೆ ವಾಸ್ತು ಪ್ರಕಾರವಾಗಿ ಯಾವ ಮನೆ ಇರುತ್ತೆ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ, ಗುದ್ದಾಟ, ಕಲಹಗಳು ಈ ಥರದ್ದೆಲ್ಲ ಇರಲ್ಲ. ನೆಮ್ಮದಿಯಾಗಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೋದು ಅನ್ನೋದು ನನ್ನ ಸೊ ಹಾಗಾಗಿ ಒಂದಷ್ಟು ಇದನ್ನ ಯಾರ ಹತ್ರನಾದ್ರೂ ಕಟ್ಟಿರೋ ಮನೆಗಳನ್ನ ಹೋಗಿ ವಿಸಿಟ್ ಮಾಡಿ, ನಿಮಗೂ ಒಂದು ಐಡಿಯಾ ಸಿಗತ್ತೆ. ನೋಡಿ ಮೇಯ್ನಾಗಿ ಯಾವ್ಯಾವುದು ಎಲ್ಲೆಲ್ಲಿ ಬರಬೇಕು ಅಂತ ಒಂದು ಥಾಟ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಮನೆ ಕಟ್ಟಿ. ಸೊ ಇಂಜಿನಿಯರ್ ಕೊಟ್ಟಿರ್ತಾರೆ, ಓಕೆ, ಅವ್ರಿಗೆ ಇದರಲ್ಲಿ ಕಾನ್ಸೆಪ್ಟಲ್ಲಿ ಮನೆ ಇದನ್ನ ಕೊಟ್ಟಿರ್ತಾರೆ. ಆದರೆ ವಾಸ್ತು ಪ್ರಕಾರವಾಗಿ ಬರೋ ಥರ ಮನೇನ ಮಾಡ್ಕೊಳ್ಳಿ. ನಾವು ಮಾಡೋ ಒಂದು ಸಣ್ಣ ಮಿಸ್ಟೇಕು ನಮ್ಮ ಲೈಫ್ನ ಸ್ಪಾಯಿಲ್ ಮಾಡತ್ತೆ. ನಿಜವಾಗ್ಲೂ ಒಂದು ಸಣ್ಣ ಮಿಸ್ಟೇಕು, ಇವಾಗ ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ಏನೆಲ್ಲ ಆಗ್ಬೋದು. ಸೊ ಒಂದು ಕ್ಷಣದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹಾಗೇನೆ ಬೆಡ್ರೂಮ್ಗೊಂದು ಕರ್ಟನ್ ಮಾಡ್ಸೋದಕ್ಕೆ ಹೇಳಿದ್ವಲ್ಲ, ಸೊ ಇದು ಡೋರು. ಆ್ಯಕ್ಚುಲಿ ಡೋರ್ ಪಕ್ಕದಲ್ಲೇ ಒಂದು ವಿಂಡೋ ಬಂದಿತ್ತು. ಇಲ್ಲಿಗೂ ಒಂದು ಕಾಟನ್ದು ಕ್ಲಾತ್ದು ಹಾಕಿದ್ದೆ. ಅದೊಂದು ಅಷ್ಟೊಂದೇನು ಲುಕ್ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇದನ್ನೊಂದು ಚೇಂಜಸ್ನ ಮಾಡಿದೆ. ಇದು ನೈಟ್ ಹೊತ್ತೆಲ್ಲ ವಿಸಿಬಲ್ ಆಗ್ತಾಯಿತ್ತು, ಆಚೆ ಯಾರಿದ್ದಾರೆ ಏನು ಅಂತ. ಒಳಗಡೆ ಎಲ್ಲ ನಾವೆಲ್ಲಿ ಕೂತ್ಕೊಂಡಿದ್ರೆ ಓಡಾಡಿದ್ರೆ ಎಲ್ಲ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಇದು ಚಿಕ್ಕದೇನೆ ವಿಂಡೋ, ಆದರೆ ಫುಲ್ ವಿಂಡೋ ಈ ಥರ. ಇದಕ್ಕೆ ಇದೊಂದು ಹಾಕಿಸ್ಕೊಂಡೆ ಈ ಥರ. ಚೆನ್ನಾಗಿದೆ ಇದು ಪ್ಲೈನ್ ಗ್ಲಾಸ್ ಬಂದಿತ್ತಲ್ವಾ. ಸೊ ಹಾಗಾಗಿ ಹೊರ್ಗಡೆಯಿಂದ ಕಾಣಿಸುತ್ತೆ, ಓಡಾಡೋರೆಲ್ಲ ಕಾಣಿಸುತ್ತೆ, ವಿಸಿಬಲ್ ಇರುತ್ತಲ್ವಾ. ಸೊ ಹಾಗಾಗಿ ಇದನ್ನೊಂದು ಕ್ಲೋಸಿಂಗ್ ಥರ ಮಾಡಿಸ್ಕೊಂಡೆ. ಇದು ಅಷ್ಟೇ ಈ ಥರ. ಇದು ಅಷ್ಟೇ ಸ್ಕ್ವೇರ್ ಫೀಟ್ ಬಂದು 250 ಆಯಿತು. ಇದ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಅವ್ರದ್ದು ನಂಬರ್ ಕೊಡ್ತೀನಿ. ಸೊ ನನಗೆ ಹೇಳಿ 1-2-3 ಡೇಸಲ್ಲೇ ಬಂದು ಮೆಜರ್ಮೆಂಟ್ ತೊಗೊಂಡು ಹಾಕ್ಕೊಟ್ಟೋದ್ರು. ಚೆನ್ನಾಗಿದೆ. ಇದು ವಾಷಬಲ್ಲು ಕ್ಲಾತ್ ಥರ ಇದೆ, ಈ ಥರ ವಾಷಬಲ್ಲು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ಹಾಕಿಸ್ಕೊಂಡ್ವಿ. ಆ್ಯಕ್ಚುಲಿ ನಾನಿದು ವೈಟ್ ಕ್ರೀಮ್ ಮತ್ತು ವುಡ್ ಕಲರ್ ಇದನ್ನೇ ಹೇಳಿದ್ದೆ. ಸೊ ಅವರು ವುಡ್ ಕಲರ್ ಸ್ಟಾಕ್ ಇಲ್ಲ ಮೇಡಮ್, ಒಂದು 15 ಡೇಸ್ ತನಕ ಆಗುತ್ತೆ ಕಾಯ್ತೀರಾ ಅಂದರು. ಸೊ ಹಾಗಾಗಿ ನನಗೆ ಕಾಯೋಷ್ಟು ಪೇಷನ್ಸ್ ಇಲ್ಲ. ಸೊ ಮೊದಲು ತೊಗೊಂಡು ಬಂದು ಹಾಕಿ ಅಂದೆ. ಸೊ ಇದು ಚೆನ್ನಾಗಿರುತ್ತೆ ಮೇಡಮ್ ಅಂತ ಇದು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು ಕೊಟ್ಟರು. ಚೆನ್ನಾಗಿದೆ. ಇದು ಈ ಥರ ಇದೆ ಡೋರ್ ಪಕ್ಕದಿಂದನೇ. ಸೊ ನಮಗೆ ಬೆಳಿಗ್ಗೆ ಹೊತ್ತು ಈ ಥರ ವಿಸಿಬಲ್ ಆಗುತ್ತೆ. ನಮಗೆ ಬೇಡ ಅಂದರೆ ನೈಟ್ ಹೊತ್ತು ಈ ಥರ ಕ್ಲೋಸ್ ಮಾಡ್ಕೋಬೋದು. ಈ ಥರ ಇದೆ ಕರ್ಟನ್ದು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಲಾಗಿಂದ ನಿಮ್ಗೇನಾದರೂ ಒಂಚೂರಾದ್ರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.